ಹಿರಿಯ ನಾಗರಿಕರ ಆರೋಗ್ಯ ಕಾಳಜಿಗೆ ಆದ್ಯತೆ, ಉಚಿತ ಆರೋಗ್ಯ ತಪಾಸಣೆ, ಔಷಧಿ ವಿತರಣೆ ಹಾಗೂ ಗುರುತಿನ ಚೀಟಿ ಅಭಿಯಾನಕ್ಕೆ ಚಾಲನೆ. ಹಾಸನದಲ್ಲಿ ಹಿರಿಯ ನಾಗರಿಕರ ಆರೋಗ್ಯ ರಕ್ಷಣೆ, ಸಾಮಾಜಿಕ ಭದ್ರತೆ ಹಾಗೂ ಸರ್ಕಾರಿ ಸೌಲಭ್ಯಗಳ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ನಗರದ ಸಾಲಗಾಮೆ ರಸ್ತೆಯ ಕಸಾಪ ಭವನದ ಸಮೀಪದ ನಿವೃತ್ತ ನೌಕರರ ಭವನದಲ್ಲಿ ಸೋಮವಾರ ಉಚಿತ ಆರೋಗ್ಯ ತಪಾಸಣೆ, ಔಷಧಿ ವಿತರಣೆ, ಹಿರಿಯ ನಾಗರಿಕರ ಗುರುತಿನ ಚೀಟಿ ನೋಂದಣಿ ಹಾಗೂ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿ ಯಶಸ್ವಿಗೊಳಿಸಲಾಯಿತು. ಹಾಸನ ಲಯನ್ಸ್ ಕ್ಲಬ್, ಶಹಮ ಎಜುಕೇಷನ್ ಸೊಸೈಟಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅನುದಾನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರ, ಜಿಲ್ಲಾ ಪಂಚಾಯತ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ಗಳ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷ ವೆಂಕಟೇಶ್, ವಯೋವೃದ್ಧರು ಮನೆಯಲ್ಲಿ ಇರುವುದರ ಜೊತೆಗೆ ಇಂತಹ ಕೇಂದ್ರಗಳಿಗೆ ಬಂದು ಪರಸ್ಪರ ಮಾತುಕತೆ ನಡೆಸುವುದು, ಅನುಭವಗಳನ್ನು ಹಂಚಿಕೊಳ್ಳುವುದು ಹಾಗೂ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವುದರಿಂದ ಮಾನಸಿಕ ನೆಮ್ಮದಿ ದೊರೆಯುತ್ತದೆ ಎಂದರು. ಹಿರಿಯ ನಾಗರಿಕರು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯಕ್ಕೂ ಹೆಚ್ಚಿನ ಮಹತ್ವ ನೀಡಬೇಕು. ಪ್ರತಿದಿನ ಸ್ವಲ್ಪ ಸಮಯ ನಡೆಯುವುದು, ಲಘು ವ್ಯಾಯಾಮ ಹಾಗೂ ಯೋಗಾಭ್ಯಾಸ ರೂಢಿಸಿಕೊಳ್ಳುವುದರಿಂದ ಅನೇಕ ಕಾಯಿಲೆಗಳನ್ನು ದೂರವಿಡಬಹುದು. ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಕಾಣಿಸಿಕೊಂಡರೆ ನಿರ್ಲಕ್ಷ್ಯ ಮಾಡದೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು ಎಂದು ಅವರು ಸಲಹೆ ನೀಡಿದರು. ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರದಲ್ಲಿ ಪ್ರತಿದಿನ ಕಾಫಿ, ಟೀ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ವಿಶ್ರಾಂತಿಗೆ ಅನುಕೂಲಕರ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಪ್ರತಿ ತಿಂಗಳು ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ನಡೆಸುವ ಮೂಲಕ ಹಿರಿಯರ ಆರೋಗ್ಯದ ಬಗ್ಗೆ ನಿರಂತರ ಕಾಳಜಿ ವಹಿಸಲಾಗುತ್ತಿದೆ ಎಂದು ತಿಳಿಸಿದರು. ಆಯುಷ್ಮಾನ್ ಭಾರತ ಯೋಜನೆ ಕುರಿತು ಮಾಹಿತಿ ನೀಡಿದ ಆರೋಗ್ಯ ಮಿತ್ರ ಅಧಿಕಾರಿ ವೀರಭದ್ರಪ್ಪ, ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡ್ ಹೊಂದಿರುವ ಫಲಾನುಭವಿಗಳಿಗೆ ಯೋಜನೆಯಡಿ ಸುಮಾರು 1650ಕ್ಕೂ ಅಧಿಕ ಕಾಯಿಲೆಗಳಿಗೆ ಚಿಕಿತ್ಸೆ ಸೌಲಭ್ಯ ಲಭ್ಯವಿದೆ ಎಂದರು. ಪ್ರಾಥಮಿಕ, ದ್ವಿತೀಯ, ತೃತೀಯ ಹಂತದ ಚಿಕಿತ್ಸೆಗಳು ಹಾಗೂ ತುರ್ತು ಚಿಕಿತ್ಸೆಗಳನ್ನು ಯೋಜನೆಯಡಿ ಒಳಗೊಂಡಿದ್ದು, ಸರ್ಕಾರಿ ಆಸ್ಪತ್ರೆಗಳ ಜೊತೆಗೆ ಮಾನ್ಯತೆ ಪಡೆದ ಕೆಲವು ಖಾಸಗಿ ಆಸ್ಪತ್ರೆಗಳಲ್ಲಿಯೂ ಚಿಕಿತ್ಸೆ ಪಡೆಯುವ ಅವಕಾಶವಿದೆ. ಕಿಡ್ನಿ, ಕಲ್ಲು, ಹೃದಯ ಸಂಬಂಧಿ ಕಾಯಿಲೆಗಳು, ಕ್ಯಾನ್ಸರ್ ಸೇರಿದಂತೆ ಅನೇಕ ಗಂಭೀರ ಕಾಯಿಲೆಗಳಿಗೆ ಯೋಜನೆಯಡಿ ಚಿಕಿತ್ಸೆ ದೊರೆಯುತ್ತದೆ ಎಂದು ವಿವರಿಸಿದರು. ಕೆಲವು ಖಾಸಗಿ ಆಸ್ಪತ್ರೆಗಳು ತಪ್ಪು ಮಾಹಿತಿ ನೀಡಿ ಸಾರ್ವಜನಿಕರನ್ನು ದಾರಿ ತಪ್ಪಿಸುವ ಸಾಧ್ಯತೆ ಇರುವುದರಿಂದ ಚಿಕಿತ್ಸೆ ಪಡೆಯುವ ಮೊದಲು ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಥವಾ ಆರೋಗ್ಯ ಮಿತ್ರರನ್ನು ಸಂಪರ್ಕಿಸಿ ಯೋಜನೆಯ ನಿಖರ ಮಾಹಿತಿಯನ್ನು ಪಡೆದುಕೊಳ್ಳಬೇಕು ಎಂದು ಅವರು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಯೋಜನೆ ಇದೆ, ಅದರಿಂದ ತುಂಬಾ ಉಪಯೋಗವಾಗ್ತಿದೆ. ಏನಂತ ಅಂದ್ರೆ ಈಗ ಒಟ್ಟು 1650 ಕಾಯಿಲೆಗಳನ್ನ ಸರ್ಕಾರ ಸೇರ್ಪಡೆ ಮಾಡಿದೆ. ಅಂದ್ರೆ ಬಿಪಿಎಲ್ಗೆ ಮತ್ತು ಎಪಿಎಲ್ ಕಾರ್ಡ್ಗೆ ಅಂತ. ಇತ್ತೀಚೆಗೆ ಮತ್ತೆ ಖಾಸಗಿ ಆಸ್ಪತ್ರೆಯಲ್ಲಿ 2A, 2B, 3A, 4A ಅಂದ್ರೆ ಪ್ರಾಥಮಿಕ ಹಂತದ ಕಾಯಿಲೆಗಳು, ದ್ವಿತೀಯ ಹಂತದ ಕಾಯಿಲೆಗಳು, ತೃತೀಯ ಹಂತದ ಕಾಯಿಲೆಗಳು ಮತ್ತೆ ಎಮರ್ಜೆನ್ಸಿ ಕಾಯಿಲೆಗಳು ಅಂತ 4 ಹಂತದಲ್ಲಿ ಕಾಯಿಲೆಗಳನ್ನ ಇಟ್ಟಿದೆ. ಅದರಲ್ಲಿ 2B, 3A, 4A ಅಂದ್ರೆ ದ್ವಿತೀಯ ಅರ್ಧದ ಕಾಯಿಲೆಗಳು ಮತ್ತೆ ತೃತೀಯ ಹಂತದ ಕಾಯಿಲೆಗಳು ಮತ್ತೆ ಎಮರ್ಜೆನ್ಸಿ ಕಾಯಿಲೆಗಳಿಗೆ ಖಾಸಗಿ ಆಸ್ಪತ್ರೆಗೆ ನೀವು ಚಿಕಿತ್ಸೆ ಪಡಿಬಹುದು. ಯಾವ ರೀತಿ ಚಿಕಿತ್ಸೆ ಪಡಿಬಹುದು ಅಂತಂದ್ರೆ ಸರ್ಕಾರಿ ತಾಲೂಕು ಆಸ್ಪತ್ರೆ ಮತ್ತೆ ಜಿಲ್ಲಾ ಆಸ್ಪತ್ರೆಯಲ್ಲಿ ರೆಫರಲ್ ಆಧಾರಿತವಾಗಿ ನೀವು ರೆಫರಲ್ ತರಬೇಕು. ಬಿಪಿಎಲ್ ಜೊತೆಗೆ ರೆಫರಲ್ ತಂದ್ರೆ ನೀವು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಬಹುದು. ಒಂದನೇದಾಗಿ ನೀವು 2B ಕೇಸಸ್, ಉದಾಹರಣೆಗೆ ನಿಮಗೆ ಕಿಡ್ನಿ ಸ್ಟೋನ್ ಆಗಿರುತ್ತೆ ಅಥವಾ ಕಾರ್ಡಿಯಾಕ್ ಸಂಬಂಧಪಟ್ಟಂಗೆ ಅಂದ್ರೆ ಹೃದ್ರೋಗ ಸಮಸ್ಯೆ ಸಂಬಂಧಪಟ್ಟಂಗೆ, ಕ್ಯಾನ್ಸರ್ಗೆ ಸಂಬಂಧಪಟ್ಟಂಗೆ ಮತ್ತೆ ಇನ್ನೂ ಹಲವಾರು ರೀತಿಯ ಕಾಯಿಲೆಗಳಿಗೆ ನೀವು ಚಿಕಿತ್ಸೆ ಪಡಿಬಹುದು. ಅದ್ರಿಗೆ ರೆಫರಲ್ ತಗೊಂಡು ಹೋಗ್ತೀರಾ. ರೆಫರಲ್ ತಗೊಂಡು ಹೋದಾಗ ಏನಾಗುತ್ತೆ, ಖಾಸಗಿ ಆಸ್ಪತ್ರೆಯವರು ನಿಮಗೆ ಯಾವುದೂ ಸಹ ಬರಲ್ಲ. ಅಷ್ಟು ಇಂಪಾರ್ಟೆಂಟ್ ಆಗಿ ಏನಂತ ಯಾವುದೋ ಒಂದು ಕಿಡ್ನಿ ಸ್ಟೋನ್ 22,000 ರೂಪಾಯಿ ಬರುತ್ತೆ, ಅದು 25,000 ರೂಪಾಯಿ ಬರುತ್ತೆ ಅಂತ ಅದನ್ನೆಲ್ಲ ನೀವು ಖಾಸಗಿ ಆಸ್ಪತ್ರೆ ನಂಬಕ್ಕೆ ಹೋಗ್ಬಿಡಿ. ಯಾಕೆಂತಂದ್ರೆ ನಾನು ಖಾಸಗಿ ಆಸ್ಪತ್ರೆ 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಏನಂತಂದ್ರೆ ಸುಮ್ಮನೆ ಸುಳ್ಳುಗಳನ್ನ ಆಶ್ವಾಸನೆ ಕೊಡ್ತಾರೆ ಅವರು. ಏನಂತಂದ್ರೆ ನೀವು ಫಸ್ಟ್ ನೀವು ಮೀಟ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಏನಂತ ಅಂದ್ರೆ ನೀವು ಆರೋಗ್ಯ ಮಿತ್ರನ ಮೀಟ್ ಮಾಡಬೇಕು, ಆ ಯೋಜನೆ ಬಗ್ಗೆ ತಿಳ್ಕೊಬೇಕು, ಆ ಯೋಜನೆ ಬಗ್ಗೆ ನಿಮಗೆ ಈ ಒಂದು ಚಿಕಿತ್ಸೆಗೆ ಎಷ್ಟು ಹಣ ಬರುತ್ತೆ ಅಥವಾ ನೀವು ಏನಾದ್ರೂ ಕೋ ಪೇಮೆಂಟ್ ಕೊಡಬೇಕಾ ಅಥವಾ ಮೆಡಿಸಿನ್ ದುಡ್ಡು ಕೊಡಬೇಕಾ ಅಥವಾ ಇನ್ವೆಸ್ಟಿಗೇಷನ್ಸ್ಗೆ ನಿಮಗೆ ದುಡ್ಡು ಕಟ್ಟಬೇಕಾ ಅಂತ ನೀವು ಫಸ್ಟ್ ಮಾಹಿತಿ ತಗೋಬೇಕು. ಮಾಹಿತಿ ತಗೊಂಡಾದ್ಮೇಲೆ ನಿಮಗೆ ಆ ಒಂದು ಸಂಬಂಧಪಟ್ಟಂಗೆ ನೀವು ಚಿಕಿತ್ಸೆ ಪಡಿಬೇಕು. ಏನಂತಂದ್ರೆ ಯಾವುದೋ ಒಂದು ಕಿಡ್ನಿ ಸ್ಟೋನ್ಗೆ ಒಂದು URSL ಆಗಿರುತ್ತೆ. URSL ಬಂದಾಗ 22,000 ರೂಪಾಯಿ ಬರುತ್ತೆ. 22,000 ಅವ್ರು MOU ಮಾಡ್ಕೊಂಡಿರ್ತಾರೆ. ಗೌರ್ಮೆಂಟ್ ಸರ್ಕಾರದಿಂದ ಇಷ್ಟೇ ಪ್ಯಾಕೇಜ್ ರೇಟ್ಗೆ ನಿಮಗೆ ನೀವು ಚಿಕಿತ್ಸೆ ಕೊಡಬೇಕು ಅಂತ ನಿಮಗೆ ಸರ್ಕಾರದಿಂದ ಖಾಸಗಿ ಹಾಸ್ಪಿಟಲ್ ಅವರು MOU ಮಾಡ್ಕೊಂಡು ಅದೇ ಆಧಾರಿತವಾಗಿ ನಾವು ಫ್ರೀ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಅದು ನಮ್ಮ ಕರ್ತವ್ಯ. ನಿಮ್ಗೇನಾದ್ರೂ ನಾವು ದುಡ್ಡು ಕಟ್ಟಿಸ್ಕೊಂಡ್ರೆ ನೀವು ಪ್ರತಿ ಒಂದಕ್ಕೂ ಬಿಲ್ ತಗೊಬೇಕು.
ನಿಮಗೆ ಮೆಡಿಸಿನ್ಗಾಗಲಿ ನಾನ್ ಕ್ಲಿನಿಕ್ ಆಗಲಿ ಅಥವಾ ನಿಮ್ಗೆ ಯಾವುದಕ್ಕೆ ದುಡ್ಡು ಕಟ್ಟಿದ್ರು ಬಿಲ್ ಕೊಡಲಿಲ್ಲ ಅಂತ ಅಂದರೆ ನೀವೇನು ಮಾಡಿ ಅಂತ ಅಂದರೆ ಆ ಒಂದು ಸ್ಕ್ಯಾನಿಂಗ್ ಇರುತ್ತೆ, ಇದು ಇರುತ್ತೆ ಏನೋ ಫೋನ್ಪೇನೋ ಅಥವಾ ಗೂಗಲ್ ಪೇನೋ ದುಡ್ಡು ಕೊಟ್ಟು ಅದನ್ನು ನಮಗೆ ಸ್ಕ್ರೀನ್ಶಾಟ್ ಕೊಟ್ಟು ಒಂದು ಕಂಪ್ಲೇಂಟ್ ಅಂತ ಕೊಟ್ಟರೆ ನಾವು ಗ್ರೀವೆನ್ಸಿಗೆ ಕೊಡ್ತೀವಿ. ಗ್ರೀವೆನ್ಸಿಂದ ಎಂಕ್ವೈರಿ ಮಾಡ್ತಾರೆ, ಆ ಒಂದು ಚಿಕಿತ್ಸೆ ಪಡೆದಿದ್ದೀರಿ ಅಂತ ಆದಮೇಲೆ ನಿಮಗೆ ವಾಪಸ್ ರಿಫಂಡ್ ಸರ್ಕಾರನೇ ಮಾಡಿಸ್ಕೊಡುತ್ತೆ. ತುಂಬ ಸ್ಟ್ರಿಕ್ಟ್ ಇದೆ. ಯಾವುದೇ ಆಸ್ಪತ್ರೆಗೆ ಹೋಗಿ ನೀವು ಫಸ್ಟ್ ಆರೋಗ್ಯ ಮಿತ್ರನ ಮೀಟ್ ಮಾಡಿ, ನಿಮ್ಗೆ ಏನಾದರೂ ಅವರು ದುಡ್ಡು ಕೊಡ್ಸೋಕೆ ಇದು ಮಾಡಿದರೆ ನಾವು ಅವ್ರ ವಿರುದ್ಧವಾಗೂ ಸಹ ಕಂಪ್ಲೇಂಟ್ ಕೊಡ್ಬೋದು. ನಿಮಗೆ ತುಂಬ ಹಕ್ಕಿದೆ. ಆಮೇಲೆ APL ಕಾರ್ಡ್ ಇರೋರು ಏನು ಮಾಡ್ತಾರೆ ಅಂತಂದರೆ 30% ಸರ್ಕಾರ ಕೊಡುತ್ತೆ, 70% ಫಲಾನುಭವಿ ಕಟ್ಟಬೇಕು. ಅದಕ್ಕೂ ಸಹ ನಿಮಗೆ 70%ಗಿಂತ ಜಾಸ್ತಿ ಹಣ ಏನಾದರೂ ತಗೊಂಡ್ರೆ ನಿಮಗೆ ಸರ್ಕಾರದ ಮೇಲೆ ಅಲ್ಲ ಖಾಸಗಿ ಹಾಸ್ಪಿಟ್ಲ್ ಮೇಲೆ ನೀವು ವಿರುದ್ಧವಾಗಿ ನೀವು ಕಂಪ್ಲೇಂಟ್ ಮಾಡ್ಬೋದು. ನೀವು ತಿಳ್ಕೊಬೇಕಾಗಿರೋದು ಏನಂತ ಅಂದರೆ ಅವೇರ್ನೆಸ್, ಜಾಗೃತಿ ಮೂಡಿಸ್ಬೇಕು. ಜಾಗೃತಿ ಮೂಡಿಸ್ಬೇಕು ಅಂತ ಅಂದರೆ BPL ಕಾರ್ಡ್ ಅಲ್ಲಿ ದುಡ್ಡು ತಗೊಂಡ್ರು ಬಿಡ್ರಪ್ಪ 25,000 ಆಗೋದು ಅಥವಾ 50,000 ಆಗುತ್ತೆ, 50,000 ಆಗೋದು 1 ಲಕ್ಷ ತಗೊಂಡವ್ರೆ ಅಂತ. ನಿಮಗೆ ಎಷ್ಟು ಪ್ಯಾಕೇಜ್ ಈಗ ಉದಾಹರಣೆಗೆ ಒಂದು ಸಿಂಗಲ್ ಸ್ಟಂಟ್ ಆಗಬೇಕು ಅಂದ್ರೆ 60,000 ರೂಪಾಯಿ ಕೊಡುತ್ತೆ ಸರ್ಕಾರದಿಂದ. ಆ ಸರ್ಕಾರದಿಂದ 60,000 ರೂಪಾಯಿ ಕೊಟ್ಟರೆ 60,000 ರೂಪಾಯಿಲೆ ಎಲ್ಲವೂ ಸಹ ಚಿಕಿತ್ಸೆ ಕೊಡಬೇಕು.